ತಂದು ತಿನ್ನೋಂಥ ಆಸೆ ಅಲ್ಲ. ಬಂದು ಇಲ್ಲೇ ಬಂದು ತಿನ್ನೋದು. ಬೈಕಲ್ಲೇ ಬಂದಿದ್ರು ಅಂತ ಇವಾಗಲೂ ನಾನು ಬಂದಾಗ ಒಂದ್ಸರಿ ಹೇಳ್ತಿರ್ತೀನಿ. ಎಕ್ಸಾಮ್ ಅನ್ನಕ್ಕೆ ಬರ್ತಿಲ್ಲ ರೀ ಅವಾಗಲೇ. ಹಲೋ, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಬರ್ತಾ ಇದ್ದೀನಿ. ಕಂಟಿನ್ಯೂ ಆಗಿ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಿವಾಗ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದೀನಿ ನೋಡಿ. ಸೊ ಇವಾಗ ನಾವು ಮಠಕ್ಕೆ ಹೋಗ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಾತ್ರೋತ್ಸವ ಇದೆ. ಸೊ ನಾನು ಮಠಕ್ಕೆ ಹೋಗಲೇ ಇಲ್ಲ. ಸೊ ಇವಾಗ ಜಸ್ಟ್ ಸಿಂಪಲಾಗಿ ಇವಾಗ ಟೈಮ್ ಆಗಿಬಿಡ್ತು. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಹೊರಗಡೆ ಓಡಾಡ್ಕೊಂಬಂದ್ವಲ್ಲ, ಸೊ ಹಾಗಾಗಿ ಸುಸ್ತಾಗ್ಬಿಟ್ಟು ಮಲ್ಕೊಂಡಿದ್ದೆ. ಸೊ ಆದ ಕಾರಣಕ್ಕಾಗಿ ಇವತ್ತು ಜಸ್ಟ್ ಹಾಗೆ ನೈಟ್ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಕ್ಲಿಯರಾಗಿ ತೋರಿಸ್ತೀನಿ ನಿಮಗೆ, ಆಯಿತಾ? ಸೊ ಏನು ಎತ್ತ ಎಷ್ಟು ದಿನದ ಜಾತ್ರೆ, ಏನಾಯಿತು, ಹೇಗಿದೆ ಅದೆಲ್ಲ ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ ಇವಾಗ ಹೊರಗಡೆ ಹೋಗೋಣ. ಆ್ಯಂಡ್ ಆಲ್ಸೋ ಐ ವಾಂಟ್ ಟು ಈಟ್ ಮೈ ಫೇವ್ರೆಟ್ ಸ್ಪಾಟ್ ಗೊತ್ತಲ್ವ ನಿಮಗೆ, ಪಾನಿಪುರಿ ಅಡ್ಡ. ಸೊ ಅಲ್ಲಿ ಹೋಗಿ ಸ್ವಲ್ಪ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ ಸ್ವಲ್ಪ ಹೋಗಿ ಒಂದು ಪ್ಲೇಟ್ ತಿಂದು ಆಮೇಲೆ ಆ ಕಡೆ ಹೋಗೋಣ. ಓಕೆನಾ, ಲೆಟ್ಸ್ ಗೋ. ಸೊ ನನ್ನ ಫೇವ್ರೆಟ್ ಸ್ಪಾಟ್ ಹತ್ರ ಬಂದು ನಾನು ಪಾನಿಪುರಿ ತಿಂತಾಯಿದ್ದೀನಿ. ಸೊ ಯಾವಾಗ ಬಂದು ಇಲ್ಲೇ ಬಂದು ತಿನ್ನೋದು ಪಾನಿಪುರಿನ. ಸೊ ಇವ್ರಿಗೂ ಕೂಡ ಶಾಪ್ನವ್ರಿಗೂ ನಾನು ಹೇಳ್ತಿರ್ತೀನಿ, ಬೆಂಗಳೂರಲ್ಲಿ ಮಾಡಿದ್ರೆ ಏನಿಲ್ಲಂದ್ರೂ 100 ರೂಪೀಸ್ಗೆ ಒಂದು ಪ್ಲೇಟ್ ಮಾರ್ಬೋದು ಅಂತ. ಆ ಕಡೆ ತೋರಿಸು ಸ್ವಲ್ಪ ಈ ಕಡೆ ನೋಡ್ರಿ. ನಿಮ್ಮ ಹೆಸರೇನು? ಶಿವು ಅಂತ. ಸೊ ಫೇಮಸ್ ಆಗಲಿ ನಿಮ್ಮದು ಒಂದಿಟ್ಟು. ಸೊ ಯಾವಾಗಲೂ ಬಂದ್ರೂ ಇಲ್ಲೇ ನಾನು ತಿಂದ್ಬಿಟ್ಟು ಹೋಗೋದು. ಚೆನ್ನಾಗಿ ಮಾಡ್ತಾರೆ. ಸೊ ಅದೇ ಅವ್ರಿಗೆ ಹೇಳ್ತಿರ್ತೀನಿ, ಯಾವಾಗಲೂ ನಾನು ಬಂದಾಗ ಒಂದ್ಸರಿ ಹೇಳ್ತಿರ್ತೀನಿ 100 ರೂಪೀಸ್ ಪ್ಲೇಟ್ ಮಾಡ್ಬೋದು ನೀವು ಅಂತ. ಬಟ್ ಇದನ್ನು ಮಾತ್ರ ಮಿಸ್ ಮಾಡೋಣ. ಬಂದಾಗ ಒಂದ್ಸರಿ ಬಂದ್ಬಿಟ್ಟು ತಿಂದ್ಬಿಟ್ಟೆ ಹೋಗೋದು. ಮತ್ತು ಅದೇ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಊಟ ಐತಲ್ಲ ಡೈಲಿ, ಬೆಳಿಗ್ಗೆ ಮಧ್ಯಾಹ್ನ ನೈಟ್ 3 ಹೊತ್ತು ಐತಲ್ಲ. ರಾತ್ರಿ 12 ಗಂಟೆ ಮಟ್ಟ ಊಟ ಇರುತ್ತೆ. ಊಟ ಮಾತ್ರ ಸಖತ್ತಿರುತ್ತೆ ಎಲ್ಲ ಹುಗ್ಗಿ ಬದಲಿ. ಸೊ ಅಲ್ಲಿ ಪಾನಿಪುರಿ ತಿಂದ್ಕೊಂಡು ಇವಾಗ ನಾವು ಎಲ್ಲಿದ್ದೀವಿ ಅಂತಂದರೆ ಹುಕ್ಕೇರಿ ಮಠ ಜಾತ್ರೆ. ಸೊ ಕಾಣಿಸ್ತಿರ್ಬೋದು ಬ್ಯಾಕ್ಗ್ರೌಂಡು, ತೋರಿಸ್ತೀನಿ ಫುಲ್ಲು. ಸೊ ಈ ಥರ ಇದೆ. ಇದು ಆ್ಯಕ್ಚುಲಿ ಈ ಕಡೆ ಲೆಫ್ಟ್ ಸೈಡು, ಆ ಕಡೆ ಫ್ರಂಟ್ ಇಂತ್ರ ಆ ಕಡೆ ಇನ್ನೊಂದು ತೋರಿಸ್ತೀನಿ ನಾನು. ಸೊ ಈ ಕಡೆ ಸೊ ಇನ್ನೂ ಏನು ಶಾಪ್ಸ್ ಅದೆಲ್ಲ ಏನೂ ಬಂದಿಲ್ಲ. 24 ಬರುತ್ತೆ, ಇನ್ 2 ಡೇಸು, ಆವಾಗ ತೋರಿಸ್ತೀನಿ. ಓಕೆ, ಸೊ ಕಾಣಿಕ ಬೇಣಿಗೆ ಏನಾದರೂ ಕೊಡೋದಿದ್ರೆ ಅಲ್ಲಿ ಕೊಡೋದು. ಗಿಡ ಇಷ್ಟೊಡ್ದು ಬನ್ನಿ ಮರ ಅಂತಪ್ಪ, ಇದು ಇಷ್ಟು ದೊಡ್ಡದಾಗೈತಿ. ಇದ್ರೊಳಗ ಹಾಂ ಹಾಂ. ಸೊ ಇವತ್ತು ಹುಕ್ಕೇರಿ ಮಠಕ್ಕೆ ಹುಕ್ಕೇರಿ ಮಠದಿಂದ ಏನು ಅಜ್ಜರು ಬಂದಿದ್ರು. ಸೊ ಇದೇ ವೆಹಿಕಲಲ್ಲೇ ಬಂದಿದ್ರು. ಹಾವೇರಿ ಆ ಕಡೆ ಬಸವೇಶ್ವರ ನಗರ ಎಲ್ಲ ಕಡೆನೂ ಇದೇ ವೆಹಿಕಲ್ಲೇ. ಸೊ ಬೈಕಲ್ಲೇ ಬಂದಿದ್ರು ಅಂತ ಹೇಳಕತ್ತೀನಿ. ಸೊ ಈ ವೆಹಿಕಲಲ್ಲಿ ಬಂದಿದ್ರು. ಕಾರ್. ಸೊ ಆ್ಯಕ್ಚುಲಿ ಅಲ್ಲಿ ನಾನು ತೋರಿಸ್ತಿರೋದು ಅದು ಕೂಡ ಎಂಟ್ರಿನೇ, ಇದು ಕೂಡ ಮೇನ್ ಎಂಟ್ರಿ ಇದು. ಸೊ ಹೊರಗಡೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಎಲ್ಲ ಮಕ್ಕಳು, ಆ್ಯಕ್ಚುಲಿ ಹಾಸ್ಟೆಲ್ ಥರ ಇದು. ಇಲ್ಲೇನಿದಾರೋ ಇಲ್ಲೆಲ್ಲ ಮಕ್ಕಳು ಇರ್ತಾರೆ. ಆಮೇಲೆ ಅಲ್ಲಿ ಹುಕ್ಕೇರಿ ಮಠದ ಆ ಕಡೆಗೆ ಏನು ಪ್ರವಚನ ಆ ಕಡೆ ನಡೀತಾ ಇದೆಯೋ ಅದನ್ನು ತೋರಿಸ್ತೀನಿ. ಅದು ಬಂದುಬಿಟ್ಟು ಸ್ಕೂಲ್ ಆ್ಯಂಡ್ ಕಾಲೇಜ್ ಅಲ್ಲಮ್ಮ, ಸ್ಕೂಲ್ ಆ್ಯಂಡ್ ಕಾಲೇಜು. ಸೊ ಅದನ್ನು ಕೂಡ ತೋರಿಸ್ತೀನಿ. ನಾನು 10th ಸ್ಟ್ಯಾಂಡರ್ಡ್ ಅಲ್ಲ, ನಾನು PU ಎಕ್ಸಾಮ್ ಆ್ಯಕ್ಚುಲಿ ಅಲ್ಲೇ ಬಿದ್ದಿದ್ದು.
ಇಷ್ಟು ಬಸ್ ಊಟಕ್ಕೆ ಕರ್ಕೊಂಡ್ಬಂದ್ಬಿಡೋದು, ಪ್ರವಚನ ಕೇಳಕ್ಕೆ ಕರ್ಕೊಂಡ್ಬಂದ್ಬಿಡ್ತಾರೆ. ಸೊ ಇಲ್ಲೇನು ಸ್ಕೂಲ್ ವೆಹಿಕಲ್ಸ್ ಏನಿದಾವೋ, ಸೊ ಈ ಸ್ಕೂಲ್ ವೆಹಿಕಲ್ಸು ಏನಿದಾವೋ ಹಳ್ಳಿಗಳಲ್ಲಿ ಎಲ್ಲ ಕಡೆ ಹೋಗ್ಬಿಟ್ಟು, ಅದೇ ಹಾವೇರಿ ಸುತ್ತಮುತ್ತಲು ಏರಿಯಾ. ಹಾಂ, ಸೊ ಅಲ್ಲಿ ವಿದ್ಯಾಶಿಲ್ಪ ಇಂಟರ್ನ್ಯಾಷನಲ್ ಸ್ಕೂಲ್ ಹಾವೇರಿ. ಸೊ ಇಲ್ಲಿ ಹೋಗಿ ಪ್ರವಚನಕ್ಕಾಗಿರ್ಬೋದು, ಊಟಕ್ಕಾಗಿರ್ಬೋದು, ಅಲ್ಲೆಲ್ಲ ಏನಿದೆ ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಇಲ್ಲೆಲ್ಲ ಫುಲ್ ಕರ್ಕೊಂಡು ಬಂದು ಊಟಕ್ಕೆ, ಆಮೇಲೆ ಪ್ರವಚನ ಕೇಳೋಕ್ಕೆ ಯಾರ್ಯಾರು ಬರೋಕ್ಕೆ ಯಾರಿಗೆ ಆಸಕ್ತಿ ಇರುತ್ತಲ್ವ, ಸೊ ಅವರೆಲ್ಲರೂ ಕೂಡ ಬರ್ತಾರೆ. ಕೇಳಿಸ್ತಾ ಇರ್ಬೋದು ಬ್ಯಾಕ್ಗ್ರೌಂಡ್ ನಿಮಗೆ. ಸೊ ಕರ್ಕೊಂಡು ಬಂದು ಬರ್ತಾರೆ. ಆ್ಯಕ್ಚುಲಿ ಇವತ್ತು ಕರೆಕ್ಟಾಗಿ ನನಗೆ ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇವತ್ತು ಹಾಗೆ ಸುಮ್ಮನೆ ಮಟ್ಟಕ್ಕೆ ಬಂದಿದ್ವಲ್ಲ ಅಂತ ವಿಡಿಯೋ ಮಾಡಿದ್ವಿ. ನಾಳೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಅಲ್ಲಿಂದ ಈ ಕಡೆ ರೈಟ್ ಸೈಡ್ ಬಂದರೆ ಸೊ ನೋಡ್ಬೋದು, ಇಲ್ಲಿ ಕಾಣಿಸುತ್ತೆ, ನಾನು ಹೇಳೋದೇ ಬೇಡ. ಓಕೆ, ಸೊ ಇಲ್ಲಿ ನಾನು PUC, ಸೊ CET ಎಕ್ಸಾಮ್ ಅನ್ನೋಕ್ಕೆ ಬರ್ತಿಲ್ಲ ರೀ ಅವಾಗಲೇ. ಸೊ CET ಎಕ್ಸಾಮ್ನ ಇಲ್ಲಿ ಮಾಡಿದ್ದು, ಇಲ್ಲೇ ಕೋಚಿಂಗ್ ತಗೊಂಡಿರೋದು. ಸೊ ಈ ಗ್ರೌಂಡಲ್ಲಿ ಇರೋದು ಆ್ಯಕ್ಚುಲಿ ಪ್ರವಚನಗಳಾಗಿರ್ಬೋದು. ಇವಾಗ ಪ್ರವಚನ ತಾನೇ, ಸೊ ಪ್ರವಚನ, ಆಮೇಲೆ ಅದೇನೋ ವಚನಗಳು, ಅದೇನೋ ಇದನ್ನ ಹಾಕಿ ಬಿಟ್ಟಿದ್ರು ಒಂದು. ಹಾಂ ಬಾ, ಇಲ್ಲಿ ಗೊತ್ತಾಗುತ್ತೆ ಬಾ. ಸೊ ಫುಲ್ ಜನ ಜಾತ್ರೆ ಇದ್ದಾರೆ. ಇಲ್ಲಿಂದ ಜೂಮ್ ಮಾಡಿ ನೋಡೋಣ. ನೋಡು ಮಮ್ಮಿ, ಎಷ್ಟು ಡಿಗ್ರಿ ಇದೆ ನೋಡು, ಕಾಣಿಸ್ತಾರ? ಆಧ್ಯಾತ್ಮ ಪ್ರವಚನಗಳನ್ನ ಮಾಡ್ತಾ ಇದ್ದಾರೆ. ಸೊ ಇಷ್ಟು ದೂರ ಇದ್ದಾರೆ, ಇಲ್ಲಿಂದ್ರೆ ಫುಲ್ ದೂರ ಕಾಣಿಸುತ್ತೆ. ಬಟ್ ಇಲ್ಲಿ ಜನ ಸಿಕ್ಕಾಬಿಟ್ಟೆ ಇದ್ದಾರೆ. ಬಾ ಅಲ್ಲಿ ತನಕ ಹೋಗ್ಬರೋಣ ಬಾ. ಸೊ ಜನ ನೋಡಿ ಅಲ್ಲಿದ್ದಾರೆ, ಅಲ್ಲಿ ಕುತ್ಕೊಂಡಿದ್ದಾರೆ ಅಜ್ಜರು. ಇದು ಫುಲ್ ಕ್ರೌಡು. ಈಗ ಸ್ಟಾರ್ಟ್ ಆಯ್ತು. ಸೊ ನಾವಿವಾಗ ಇಷ್ಟು ರಶ್ ಇದೆ, ಮನೆಗೆ ಹೋಗ್ತೀವಿ ಅಷ್ಟೇ. ಬಾಯ್. ಚೆನ್ನಾಗೈತೆ. ಇವಾಗ ಯಾಕೆ ಅಂತ ನಾ ಕೇಳ್ತಿರೋದು ನಿಮಗೆ. ನೀವು ಬೆಂಗಳೂರು ಹಿಡ್ಕೊಂಡು ಅಡ್ಡಾಡ್ತಿರಲ್ಲ, ವೇರ್ ಮಾಡ್ತಿರಲ್ಲ ನೋಡೋಕ್ಕಾಗಲ್ಲ. ನಾವು ವಿಶಾಲ್ ಮಾರ್ಟಿಗೆ ಬಂದಿದ್ವಿ. ಅಕ್ಕ ಹಾವೇರಿಯಲ್ಲಿ ವಿಶಾಲ್ ಮಾರ್ಟ್ ಇಲ್ಲ ಅಕ್ಕ, ಸ್ಮಾರ್ಟ್ ಅದು. ಸೊ ನಮ್ಮ ಅಮ್ಮ ಇಲ್ಲಿ ನೀವು ಯಾವಾಗ ಬಂದ್ರೂ ಬರೀ ಸ್ಕೂಲ್ ಬ್ಯಾಗ್ ಥರ ಹಾಕೊಂಡು ಬರ್ತೀರಾ, ಸೊ ಅದಕ್ಕೆ ನಾನು ಟ್ರೋಲಿ ಕೊಡಿಸ್ತೀನಿ ಅಂತ ಇಲ್ಲಿ ಟ್ರೋಲಿ ನೋಡ್ತಾ ಇದ್ದಾರೆ. ಬೇಡ ಇವಾಗ ಸದ್ಯಕ್ಕೆ ನಾನು ತೊಗೊತೀನಿ ಅಂತ ಹೇಳಿದ್ರು ಕೇಳ್ತಾ ಇಲ್ಲ, ಟ್ರೋಲಿ ತಗೊತಾ ಇದ್ದಾರೆ. ಸೊ ಕಾಸ್ಟ್ಲಿ ಅನ್ನಿಸ್ತೀನಿ ನನಗೆ ಇಲ್ಲಿ. ಗೈಸ್ ಆ್ಯಕ್ಚುಲಿ ಏನು ಅಂತ ಅಂದರೆ ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ. ಸೊ ವಿಶಾಲ್ ಮಾರ್ಟ್ ಆಗಿರ್ಬೋದು, ಅಥವಾ ನಾನು ಒಂದೆರಡು ಕಡೆ ಪ್ಲೇಸ್ ನೋಡಿದ್ದೀನಿ. ಸೊ ಅಲ್ಲಿ ನಮ್ಮ ಮಮ್ಮಿಗೊಂದು ಚಾಲೆಂಜ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅತಿ ಶೀಘ್ರದಲ್ಲಿ ಆ ಚಾಲೆಂಜ್ ಬರುತ್ತೆ. ಸೊ ನಾನು ವಿಶಾಲ್ ಮಾರ್ಟಿಗೆ ಬಂದಲ್ಲ, ಸೊ ನನಗದು ತಲೆ ನೋಡಿತ್ತು. ಸೊ ಈ ಚಾಲೆಂಜ್ನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಅದು ಯಾವ ಚಾಲೆಂಜ್ ಅಂತ ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಓಕೆನಾ, ಹೋಗೋಣಮ್ಮ. ಏನು ಗೊತ್ತಾ, ಏನು ಮಾಡಿದಾರಪ್ಪ. ಸೊ ನಾನಿಲ್ಲಿ ಇವಾಗ ಮ್ಯಾಗಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನಗಿಷ್ಟ ಅಂತ ಏಕದಂತ ಹಾವೇರಿಲಿ ಫೇಮಸ್ ಏಕದಂತ ಎಗ್ ರೈಸ್ ಆಯಿತಾ. ಸೊ ಅಲ್ಲಿ ನಾನು ಎಗ್ ರೈಸ್ ತಿನ್ಕೊಂಬಂದೆ. ಆ್ಯಕ್ಚುಲಿ ಮಠದಲ್ಲಿ ಊಟ ಇದೆ, ಬಟ್ ಅದೇನೋ ಗೊತ್ತಿಲ್ಲ, ನಂಗೆ ಫುಲ್ ಕ್ರೇವಿಂಗ್ಸು ನಾನು ತಿನ್ನಬೇಕು ಅಂತ. ಸೊ ಅದಕ್ಕೆ ನಾನು ಎಗ್ ರೈಸ್ ತಿಂದೆ. ಆ್ಯಂಡ್ ನಮ್ಮ ಅಪ್ಪಾಜಿಗೆ ಮ್ಯಾಗಿ ತಿನ್ನಬೇಕು ಅಂತ ಆಸೆ ಆಯಿತು. ಸೊ ಅದಕ್ಕೆ ಮ್ಯಾಗಿ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಅಣ್ಣಂಗೆ ಚೋಕೋ, ಅದು ಮಿಲ್ಕಲ್ಲಿ ಹಾಕ್ಕೊಂಡು ತಿಂತಾರಲ್ವ, ಚೋಕೋ ಬಾಲ್ಸ್, ಸೊ ಅವನು ಅದನ್ನು ತಿಂದ. ಆ್ಯಂಡ್ ನಮ್ಮ ಮಮ್ಮಿಗೆ ಚೀಸ್ ಅಂದರೆ ತುಂಬ ಇಷ್ಟ, ಪೊಟೆಟೊ ಬೈಟ್ಸ್ ಚೀಸ್ ಇರುತ್ತೆ ಅದರಲ್ಲಿ. ಸೊ ಅದಕ್ಕೆ ಅವ್ರಿಗೊಂದು 3 ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅವ್ರ ರಿಯಾಕ್ಷನ್ ಇದು, ಈಗ ಆ್ಯಕ್ಚುಲಿ ಮ್ಯಾಗಿ ಮಾಡೋದು ಅವ್ರಿಗೆ ಗೊತ್ತಿದೆ, ಮ್ಯಾಗಿ ಕೊಡೋಣ, ಅದ್ರ ಜೊತೆಗೆ ಈ ಬಾಲ್ಸ್ನ ಮಾಡಿ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ವಾಟ್ ಈಸ್ ದಟ್, ಪೊಟೆಟೊ ಬೈಟ್ಸ್. ಓಕೆ, ಸೊ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಯಾಕೆ ಮಾಡಿದೆ ಅದನ್ನ ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ರೈಸ್ ಕೂಡ ಇಟ್ಟಿದ್ದೀನಿ, ನಾನು ರೈಸಿಗೆ ಇಟ್ಟಿದ್ದೀನಿ. ಏನು ಅಂತ ಅಂದರೆ
ಸೊ ನಾವು ಇಲ್ದಿರೋ ಟೈಮಲ್ಲಿ ಅವ್ರು ಯೂಶ್ವಲಿ ಈ ಥರದ್ದೆಲ್ಲ ಇಷ್ಟನೇ ಪಡಲ್ಲ ಆಯಿತಾ. ಯಾರು ಕೂಡ ಈ ಥರದ್ದು ಇಷ್ಟಪಡಲ್ಲ. ಮ್ಯಾಗಿ, ನೂಡಲ್ಸ್ ಆ್ಯಂಡ್ ಕ್ರಂಚೀಸ್ ಆ್ಯಂಡ್ ಏನು ಹೇಳ್ತಾರೆ ಫ್ರೆಂಚ್ ಫ್ರೈಸ್, ಪೊಟೆಟೊ ಬೈಟ್ಸ್ ಇದೆಲ್ಲ ಯಾರು ಕೂಡ ತಿನ್ನಲ್ಲ ಆಯಿತಾ. ಸೊ ಇಲ್ಲಿ ಚಪಾತಿ, ರೊಟ್ಟಿ, ಪಲ್ಯ ಇದಿದ್ದರೆ ಸಾಕು, ಮತ್ತೇನು ಯಾರೂ ಕೇಳಲ್ಲ. ಬಟ್ ನಾವು ಬಂದಾಗ ಸೊ ಅವರಿಗೆ ಅಂತಂದು ತಿನ್ನೋಂಥ ಆಸೆ ಅಲ್ಲ ಅವ್ರಿಗೆ. ಸೊ ಅದಕ್ಕೆ ಏನು ಬೇಕು ಅನ್ನುತ್ತೆ ಅದನ್ನು ತಿನ್ನಿಸೋದು ನಮ್ಮ ಕರ್ತವ್ಯ ಆಗಿರುತ್ತೆ ಯೂಶ್ವಲಿ. ಸೊ ಅದಕ್ಕೋಸ್ಕರ ನಾನು ಬಂದಾಗ ಅವ್ರಿಗೇನು ಇಷ್ಟ ಅದು ಮಾಡ್ತೀನಿ. ಬಟ್ ಈ ಸರಿ ಡಿಫ್ರೆಂಟಾಗಿ ಆ್ಯಕ್ಚುಲಿ ಪಿಝಾದು ಚೀಸು ಅದೆಲ್ಲ ತೊಗೊಂಬರೋಣ, ಬೇಸ್ ಎಲ್ಲ ತರೋಣ ಅಂದ್ಕೊಂಡೆ. ಬಟ್ ಚೀಸ್ ಬ್ಯಾಡ್ವಪ್ಪ, ಯಾಕಂದರೆ ನನಗೂ ಹುಷಾರಿಲ್ಲ, ಮಾಡಿದ್ರೆ ನಾನು ತಿನ್ಬೇಕನ್ಸುತ್ತೆ. ಸೊ ಹೆಲ್ತ್ ಇದಕ್ಕೋಸ್ಕರ ಚಿಕ್ಕದಾಗಿ ಇದೇ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ. ಸೊ ಇವಾಗ ಇದು ಮಾಡೋಣ, ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಇದನ್ನು ಕೂಡ ಮಾಡಿದ್ಯಾ ಅಂತ ಹೇಳ್ತಾರೆ. ಸೊ ಏನು ಆಸೆ ಬರುತ್ತೆ, ಯಾವಾಗ ಆಸೆ ಬರುತ್ತೆ ತಿಂದುಬಿಡ್ಬೇಕು ಆಯಿತಾ, ಅಷ್ಟೇ ನನ್ನ ಪ್ರಕಾರ. ಇವಾಗ ನನಗೆ ಆಸೆ ಆಯಿತು ತಿನ್ನೋಕ್ಕೆ, ತಿಂದುಬಿಡ್ಬೇಕು. ನಿಂಗೆ ಅದು ತಿನ್ನೋಕ್ಕೆ ಇಷ್ಟ ಇಲ್ವಾ, ತಿನ್ನೋಕ್ಕೆ ಹೋಗ್ಬೇಡ. ಸೊ ಆ ಥರ ನಾನು. ಸೊ ನನಗೇನಾದ್ರು ತಿನ್ನಬೇಕು ಅನಿಸಿದ್ರೆ ಆನ್ ಸ್ಪಾಟ್ ನಾನು ತಿಂದ್ಬಿಡ್ತೀನಿ, ಇಷ್ಟ ಆಗಲಿಲ್ವ ಬಿಟ್ಬಿಡ್ತೀನಿ. ಸೊ ಆ ಥರ. ಸೊ ಇವಾಗ ಇದನ್ನು ಮಾಡಿಬಿಟ್ಟು ತಿನ್ನಿಸಿ ಅದನ್ನು ಮಾಡ್ತೀನಿ, ಏನು ಅಂತಾರೆ ನೋಡೋಣ. ನನಗೂ ಹಂಗೆ ಅನಿಸ್ತದೆ, ತು ಮಠದಲ್ಲೇ ಊಟ ಐತೆ, ಎಲ್ಲ ಐತೆ, ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಅಂತ. ಆ್ಯಂಡ್ ಮಮ್ಮಿ ಗೋಧಿ ಹುಗ್ಗಿ ಕೂಡ ಮಾಡಿದರು. ಸೊ ವೆರೈಟಿ ತಿಂತಾ ಇದ್ದೀನಿ. ಬಟ್ ಏನು ಗೊತ್ತಾ, ನನಗೆ ಇಲ್ಲಿ ಬಂದರೆ ಏನೋ ಗೊತ್ತಿಲ್ಲ, ನನ್ನ ಊಟದ್ದೇ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಖಾರ ಜಾಸ್ತಿ ಆಗ್ತಾರೆ ಒಂದು, ಅಂದರೆ ಇವ್ರು ಯೂಶ್ವಲಿ ತಿನ್ನೋದೇ ಖಾರ ನಮ್ಮ ಕಡೆಗೆ ಅಷ್ಟು. ಬಟ್ ನನಗೆ ತುಂಬ ಖಾರ ಅನ್ನಿಸ್ತಿದೆ, ಅದೇನೋ ಗೊತ್ತಿಲ್ಲ. ನಾನು ಸ್ವಲ್ಪ ಸಪ್ಪೆ ತಿನ್ನೋದು, ಉಪ್ಪು ಆಗಲಿ ಖಾರ ಆಗಲಿ ಸಪ್ಪೆನೇ ಮಾಡೋದು ನಾನು. ನನಗೆ ಸೊ ಖಾರ ತುಂಬ ಬೇಗ ಹತ್ತಿಬಿಡುತ್ತೆ, ನನಗೆ ಅದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ತಿಂತೀನಿ. ಸೊ ಬನ್ನಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ನಾನು ಮಾತು ಹೇಳ್ತಾ ಇದ್ದರೆ ಹೀಗೆ ಮಾತು ಹೇಳ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ. ಲೆಟ್ಸ್ ಗೋ. ಹೇಗೈತೆ ಬಿಜಿ? ಸೊ ಫೈನಲಿ ನಾನು ಇದನ್ನ ಮಾಡಿದೆ. ಸೊ ಇದು ಹೇಗೆ ಬರುತ್ತೆ ಏನೋ, ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಕೇಳೋಣ ಆಯಿತಾ. ನಾನು ತಿಂದಿರೋದು ಸಾಲ್ಟ್ ಚೀಸು, ಬಟ್ ಇದು ಬಂದುಬಿಟ್ಟು ಸ್ಪೈಸಿ ಸಾಲ್ಟ್ ಬೋತ್ ಇದೆ. ಇದು ಸಾರಿ ತಿನ್ನಿಸ್ಬಿಟ್ಟು ಅವ್ರ ರಿಯಾಕ್ಷನ್ ತೋರಿಸ್ತೀನಿ. ಸೊ ದಿಸ್ ಈಸ್ ಆಲ್ಸೋ ರೆಡಿ. ನಾವೆಂಥ ಮೋಸ ಹೋಗಿದ್ದೀವಿ ಅಂದರೆ, ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ಬೈಟ್ಸ್ ಕ್ರಂಚಿ ಪೊಟ್ಯಾಟೊ ನಜಲ್ಸ್ ಅಂತ ಇದೆ. ಬಟ್ ನಮ್ಗೆ ಗೊತ್ತಾಗಿಲ್ಲ ಅದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಹಂಚಿಕೊಳ್ಳಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಮತ್ತೊಂದು ವ್ಲಾಗ್ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಲವ್ ಯು ಆಲ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.